ನಮಸ್ಕಾರ, ಸುಸ್ವಾಗತ. ಆತ್ಮೀಯರೇ, ಇವತ್ತಿನ ದಿವಸ ಭೌತಶಾಸ್ತ್ರದ ಒಂದು ಪ್ರಮುಖವಾದಂತಹ ಅಧ್ಯಾಯವಾದಂತಹ ಚಲನೆ ಎಂಬ ಅಧ್ಯಾಯದ ಕೆಲವು ಮುಖ್ಯಾಂಶಗಳನ್ನು ತಿಳಿಯೋಣ. ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ಸಾಮಾನ್ಯವಾದ ವಿದ್ಯಮಾನ. ಅಂದರೆ ಇಡೀ ವಿಶ್ವದಲ್ಲಿ ಯಾವುದೇ ವಸ್ತುವು ಚಲನೆಯಿಂದ ಹೊರತಾಗಿಲ್ಲ. ಎಲ್ಲ ವಸ್ತುವು ಚಲನೆಯಲ್ಲಿಯೇ ಇವೆ, ಸ್ಥಿರವಾಗಿಲ್ಲ. ಇಲ್ಲಿ ಉದಾಹರಣೆಯನ್ನು ಗಮನಿಸಿ. ಪಕ್ಷಿಯ ಹಾರುವಿಕೆ, ಸೌರಮಂಡಲದಲ್ಲಿ ಸೂರ್ಯನ ಸುತ್ತ ಗ್ರಹಗಳ, ಉಪಗ್ರಹಗಳ ಹಾಗೂ ಅನೇಕ ಆಕಾಶಕಾಯಗಳ ಚಲನೆ, ಸ್ವತಃ ನಕ್ಷತ್ರಗಳ ಚಲನೆ, ಹಾಗೆ ಅತಿ ಸೂಕ್ಷ್ಮವಾದಂತಹ ಜೀವಕೋಶದಲ್ಲಿ ಕಣಗಳ ಚಲನೆ, ಹಾಗೂ ಆಲ್ಫ್ರೆಡ್ ವೆಜನರ್ ಹೇಳಿದಂತೆ ಭೂಮಿಯ ಮೇಲಿನ ಖಂಡಗಳ ಚಲನೆ, ಭೂಖಂಡಗಳ ಅಲೆತ ಅಂತ ಹೇಳ್ತೇವೆ. ಈ ರೀತಿ ಇನ್ನೂ ಅನೇಕ ಚಲನೆಗಳು ವಿಶ್ವದಲ್ಲಿ ಇವೆ. ಹಾಗೆ ಚಲನೆ ಅಂದರೆ ಏನು? ಯಾವುದೇ ಒಂದು ಬಿಂದುವನ್ನು ಆಧಾರವಾಗಿಟ್ಟುಕೊಂಡಾಗ ವಸ್ತುವಿನ ಸ್ಥಾನದಲ್ಲಾಗುವ ಬದಲಾವಣೆಯನ್ನು ನಾವು ಚಲನೆ ಅಂತ ಹೇಳ್ಬೋದು. ಇಲ್ಲಿ ಗಮನಿಸಿ, ಭೂಮಿಯ ಮೇಲ್ಮೈಯನ್ನು ಆಧಾರವಾಗಿ ನಾವು ಇಟ್ಕೊಂಡಾಗ ಇಲ್ಲಿ ಸುತ್ತಲೂ ಚಲಿಸುತ್ತಿರುವಂತಹ ಹೆಲಿಕಾಪ್ಟರ್ನ ಚಲನೆ ನಮಗೆ ಗೋಚರವಾಗುತ್ತೆ. ಅಂದರೆ ಭೂಮಿಯನ್ನು ಆಧಾರವಾಗಿ ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ವಿದ್ಯಾರ್ಥಿನಿಯರು ಶಾಲೆಗೆ ಸೈಕಲ್ ಮೇಲೆ ಚಲಿಸ್ತಾ ಇದ್ದಾರೆ. ಇಲ್ಲಿ ನಿಶ್ಚಲವಾಗಿರುವಂತಹ ಈ ಒಂದು ಮರ ಆಗಿರಬಹುದು ಅಥವಾ ರಸ್ತೆಯ ಪಕ್ಕದಲ್ಲಿರುವ ಕಟ್ಟಡಗಳನ್ನು ಆಧಾರ ಬಿಂದುವಾಗಿ ನಾವು ಇಟ್ಕೊಂಡಾಗ ಈ ವಿದ್ಯಾರ್ಥಿನಿಯರ ಚಲನೆ ನಮಗೆ ಗೋಚರವಾಗುತ್ತೆ. ಹೀಗೆ ಪ್ರಕೃತಿಯಲ್ಲಿ ನಡೆಯುವಂತಹ ಚಲನೆಗಳಲ್ಲಿ ಕೆಲವು ನಮಗೆ ಗೋಚರಿಸುತ್ತವೆ, ಕೆಲವೊಂದು ಅಗೋಚರವಾಗಿರುತ್ತವೆ. ಉದಾಹರಣೆಗೆ, ನಮಗೆಲ್ಲ ಗೊತ್ತು, ಎಲ್ಲ ವಸ್ತುಗಳು ಪರಮಾಣುಗಳಿಂದಾಗಿವೆ. ಆ ಪರಮಾಣುಗಳ ಸುತ್ತಲೂ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಚಲಿಸ್ತಾ ಇವೆ. ಇದು ನಮಗೆ ಅಗೋಚರ. ಇಲ್ಲಿ ಹೃದಯದಲ್ಲಿ ರಕ್ತದ ಚಲನೆ, ಇದು ಕೂಡ ನಮಗೆ ಅಗೋಚರವಾಗುತ್ತೆ. ನಮ್ಮ ಅನುಭವಕ್ಕೆ ಬಂದರೂ ಅಗೋಚರವಾದಂತಹ ಚಲನೆ ಅಂತಲೇ ಹೇಳಬಹುದು. ಹಾಗೆಯೇ ಬ್ಯಾಕ್ಟೀರಿಯಾಗಳ ವಂಶಾಭಿವೃದ್ಧಿಯಾಗುವಾಗ ನಡೆಯುವಂತಹ ಚಲನೆ, ಅತ್ಯಂತ ಸೂಕ್ಷ್ಮವಾದಂತಹ ಚಲನೆ, ಇದು ಅಗೋಚರ ಚಲನೆಗೆ ಒಂದು ಉದಾಹರಣೆಯಾಗಿದೆ. ಹಾಗೆಯೇ ಭೂಮಿಯ ಆಳದಲ್ಲಿ ಬೇರುಗಳು ಬೆಳೀತಾ ಇವೆ, ವರ್ಧನ ಅಂಗಾಂಶದ ಚಲನೆ, ಭೂಮಿಯ ಗುರುತ್ವದೆಡೆಗೆ ಚಲನೆ, ಇದು ಅಗೋಚರ ಚಲನೆ. ಇನ್ನು ಕೆಲವು ಗೋಚರ ಚಲನೆಗಳನ್ನು ನೋಡೋಣ. ಇವು ಸುಲಭವಾಗಿ ನಮಗೆ ಗೋಚರಿಸುತ್ತವೆ. ಉದಾಹರಣೆಗೆ, ರಸ್ತೆಯ ಮೇಲೆ ವಾಹನಗಳ ಚಲನೆ, ಇದು ನಮಗೆ ಸುಲಭವಾಗಿ ಅನುಭವಕ್ಕೆ ಬರುತ್ತೆ. ಹಾಗೆಯೇ ಸಾಗರಗಳಲ್ಲಿ ಮೀನುಗಳ ಹಾಗೂ ಡಾಲ್ಫಿನ್ಗಳ, ಇತರೆ ಜಲಚರ ಜೀವಿಗಳ ಚಲನೆ, ಇದು ಸುಲಭವಾಗಿ ನಮಗೆ ಗೋಚರವಾಗುತ್ತೆ. ಹಾಗೆಯೇ ಫ್ಲೈ ಟ್ರ್ಯಾಪ್ ಎಂದು ಕರೆಯಲ್ಪಡುವ ಈ ಕೀಟಹಾರಿ ಸಸ್ಯದ ಎಲೆಗಳ ಚಲನೆ ನಮಗೆ ಗೋಚರವಾಗುತ್ತೆ. ಇದು ಗೋಚರ ಚಲನೆಗೆ ಒಂದು ಉದಾಹರಣೆ. ಮತ್ತು ತಾವಿಲ್ಲಿ ಗಮನಿಸಬಹುದು, ನದಿಯ ನೀರಿನ ಚಲನೆ, ಸಾಗರಗಳಲ್ಲಿ ಅಲೆಗಳ ಚಲನೆ, ಇದು ನಮಗೆ ಗೋಚರವಾಗುತ್ತೆ. ಇವು ಗೋಚರ ಚಲನೆ ಕೆಲವೊಂದು ಉದಾಹರಣೆಗಳು. ಈಗ ಚಲನೆಯ ಕೆಲವೊಂದಿಷ್ಟು ಆಯಾಮಗಳನ್ನು ನಾವು ನೋಡೋಣ. ಅದರಲ್ಲಿ ಪ್ರಮುಖವಾಗಿ ಜವ, ಸ್ಪೀಡ್ ಅಂತ ನಾವು ಹೇಳ್ತೇವೆ. ಯಾವುದೇ ಒಂದು ಕಾಯ ನಿರ್ದಿಷ್ಟ ಕಾಲದಲ್ಲಿ ಚಲಿಸಿದ ದೂರವನ್ನು ನಾವು ಜವ ಎಂದು ಕರೀತೇವೆ. ಈ ಜವ ಇದಕ್ಕೆ ದಿಕ್ಕಿರುವುದಿಲ್ಲ, ಆದ್ದರಿಂದ ಇದೊಂದು ಸದಿಶ ಪರಿಮಾಣ. ಜವ ಈಸ್ ಈಕ್ವಲ್ ಟು ಚಲಿಸಿದ ದೂರ ಅಪಾನ್ ತೆಗೆದುಕೊಂಡ ಕಾಲ. ಒಂದು ನಿರ್ದಿಷ್ಟ ಕಾಲದಲ್ಲಿ ವಸ್ತು ಚಲಿಸಿದ ದೂರವನ್ನು ನಾವು ಜವ ಅಂತ ಕರಿತೇವೆ. ಇದು
ಅದಿಶ ಪರಿಮಾಣವಾಗಿದೆ. ಉದಾಹರಣೆಗೆ ನಮ್ಮ ಇವತ್ತು ನಾವೆಲ್ಲ ಇಂಟರ್ನೆಟ್ಟನ್ನು ಬಳಸ್ತಾ ಇದ್ದೇವೆ. ಈ ಇಂಟರ್ನೆಟ್ನಲ್ಲಿ ಮಾಹಿತಿ ಚಲಿಸ್ತಾ ಇದೆ. ಈ ಮಾಹಿತಿ ಚಲಿಸುವ ಸ್ಪೀಡನ್ನು ನಾವು ಮೆಗಾಬೈಟ್ಗಳಲ್ಲಿ ಎಳಿತೇವೆ. MBPS ಅಂದರೆ ಮೆಗಾಬೈಟ್ ಪರ್ ಸೆಕೆಂಡ್. ಎಷ್ಟು ಜವದಲ್ಲಿ ಇದು ಚಲಿಸ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಮತ್ತೊಂದು ಪರಿಮಾಣ ವೇಗ, ವೆಲಾಸಿಟಿ. ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದು ವಸ್ತು ಚಲಿಸಿದ ದೂರ ಡಿವೈಡೆಡ್ ಬೈ ಕಾಲ. ಅಂದರೆ ಇಲ್ಲಿ ಒಂದು ನಿರ್ದಿಷ್ಟ ದಿಕ್ಕಿನತ್ತ ವಸ್ತು ಚಲಿಸ್ತಾ ಇದೆ. ಇದನ್ನು ನಾವು ವೇಗ ಅಂತ ಕರಿಬಹುದು. ಚಿತ್ರವನ್ನು ಗಮನಿಸಿ. ಇಲ್ಲಿ ನಗರದ ಉತ್ತರ ಭಾಗಕ್ಕೆ ಹಾಗೂ ನಗರದ ಪಶ್ಚಿಮ ಭಾಗಕ್ಕೆ ವಾಹನಗಳು ಚಲಿಸ್ತಾ ಇವೆ. ಅಂದರೆ ಇವಕ್ಕೆ ನಿರ್ದಿಷ್ಟ ದಿಕ್ಕಿದೆ. ಆದ್ದರಿಂದ ಇದೊಂದು ಸದಿಶ ಪರಿಮಾಣ. ಇನ್ನು ವೇಗೋತ್ಕರ್ಷ, ಸಮಯದೊಂದಿಗೆ ಕಾಯದ ವೇಗದಲ್ಲಾಗುವ ಬದಲಾವಣೆ. ಅಂದರೆ ಇಲ್ಲಿ ಸಮಯನೂ ಬದಲಾಗ್ತಾ ಇರುತ್ತೆ, ದಿಕ್ಕು ಕೂಡ ಬದಲಾಗ್ತಾ ಇರುತ್ತೆ. ಆಗ ವೇಗದಲ್ಲಿ ಹೆಚ್ಚಳವೂ ಆಗಬಹುದು, ಕಡಿಮೆಯೂ ಆಗಬಹುದು. ಇದನ್ನು ನಾವು ವೇಗೋತ್ಕರ್ಷ ಅಂಥೇಳಿ ಕರಿತೇವೆ. ಇಲ್ಲಿ ನೀವು ಈ ಚಿತ್ರವನ್ನು, ಈ ಒಂದು ವಿದ್ಯಮಾನವನ್ನು ಗಮನಿಸಿ. ಇಲ್ಲಿ ವಸ್ತುವು ದಿಕ್ಕು ಬದಲಾದಾಗ ಅದರ ವೇಗದಲ್ಲಿ ಕೂಡ ವ್ಯತ್ಯಾಸ ಆಗುವುದನ್ನು ನಾವು ಗಮನಿಸ್ತೇವೆ. ಇದನ್ನು ನಾವು ವೇಗೋತ್ಕರ್ಷ ಅಂತ ಹೇಳಿ ಕರಿತೇವೆ. ಇನ್ನು ವೇಗ ಮತ್ತು ವೇಗೋತ್ಕರ್ಷಕ್ಕೆ ಕೆಲವೊಂದಿಷ್ಟು ಸಂಬಂಧಗಳಿವೆ. ಯಾವ ಸಂದರ್ಭದಲ್ಲಿ ನಾವು ವೇಗೋತ್ಕರ್ಷ ಅಂತ ಹೇಳಬಹುದು? ಒಂದು ವೇಳೆ ಕಾಯದ ವೇಗದಲ್ಲಿ ಹೆಚ್ಚಾದರೆ ಅದನ್ನು ನಾವು ವೇಗೋತ್ಕರ್ಷ ಅಂತ ಕರಿತೇವೆ. ಚಲಿಸುವ ಕಾಯದ ವೇಗದಲ್ಲಿ ಕಡಿಮೆಯಾದರೆ ಅದನ್ನು ನಾವು ವೇಗೋತ್ಕರ್ಷ ಅಂತ ಕರಿತೇವೆ. ಇನ್ನು ಚಲಿಸುವ ಕಾಯದ ದಿಕ್ಕಿನಲ್ಲಿ ಬದಲಾವಣೆಯಾದರೆ ಆಗಲೂ ಕೂಡ ವೇಗದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಅದನ್ನು ನಾವು ವೇಗೋತ್ಕರ್ಷ ಅಂತ ಕರಿತೇವೆ. ಇನ್ನು ಒಂದು ವಸ್ತುವಿನ ಕಾಯದ ವೇಗ ಸ್ಥಿರವಾಗಿದ್ದರೆ ಅದು ವೇಗೋತ್ಕರ್ಷವಾಗುವುದಿಲ್ಲ. ಏಕೆಂದರೆ ವೇಗ ಸ್ಥಿರವಾಗಿದ್ದಾಗ ಅಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಆದ್ದರಿಂದ ಇದು ವೇಗೋತ್ಕರ್ಷವಲ್ಲ. ಇನ್ನು ಚಲಿಸಿದ ದೂರ ಹಾಗೂ ಸ್ಥಾನಪಲ್ಲಟ. ವಸ್ತುವೊಂದು ಎ ಸ್ಥಾನದಿಂದ ಬಿ ಸ್ಥಾನಕ್ಕೆ ಚಲಿಸುವಾಗ ಎರಡು ಮಾರ್ಗಗಳಿವೆ. ಒಂದು ಸುತ್ತಿ ಬಳಸಿ ಎ ಸ್ಥಾನದಿಂದ ಬಿ ಸ್ಥಾನಕ್ಕೆ ಬರುವ ಮಾರ್ಗ, ಹಾಗೂ ಒಂದು ನೇರವಾಗಿ ಸರಳ ರೇಖೆಯ ಮಾರ್ಗ. ಈ ಸುತ್ತಿ ಬಳಸಿ ಬರುವ ಮಾರ್ಗವನ್ನು ಒಟ್ಟು ನಾವು ಲೆಕ್ಕಾಚಾರ ಹಾಕಿದ ನಮಗೆ ದೊರೆಯುವುದು ಆ ವಸ್ತು ಚಲಿಸಿದ ದೂರ. ಇನ್ನು ಸರಳ ರೇಖೆಯಲ್ಲಿ ಕನಿಷ್ಠ ಅಂತರವನ್ನು ನಾವು ಸ್ಥಾನಪಲ್ಲಟ ಅಂತ ಕರಿತೇವೆ. ಒಂದು ಉದಾಹರಣೆಯ ಮೂಲಕ ಇದನ್ನು ನಾವು ಗಮನಿಸೋಣ. ಇಲ್ಲಿ ಅ ಎಂಬ ಸ್ಥಾನದಿಂದ ವಸ್ತು ಚಲಿಸ್ತಾ ಇದೆ, ಅದು ಬಿ ಸ್ಥಾನಕ್ಕೆ ಬಂದಿದೆ. ಅ ಸ್ಥಾನದಿಂದ ಬಿ ಸ್ಥಾನಕ್ಕೆ ಬರಲು ಎರಡು ದಾರಿ. ಒಂದು ಸುತ್ತಿ ಬಳಸಿ ಬಂದಂತಹ ಮಾರ್ಗ, ಇದು ಚಲಿಸಿದ ದೂರ ಸುಮಾರು 70 ಕಿಲೋಮೀಟರ್ ತೋರಿಸ್ತಾ ಇದೆ. ಅದೇ ರೀತಿ ಅದಿಂದ ಬಕ್ಕೆ ವಸ್ತು ಕನಿಷ್ಠ ದೂರವನ್ನು ಆಯ್ಕೆ ಮಾಡಿಕೊಂಡು ಚಲಿಸಿದೆ, ಇದನ್ನು ನಾವು ಸ್ಥಾನಪಲ್ಲಟ ಅಂತ ಹೇಳ್ತೇವೆ. ಇದು ಕೇವಲ 14 ಕಿಲೋಮೀಟರ್. ಗಮನಿಸಿ, ಅಂದರೆ ಸ್ಥಾನಪಲ್ಲಟ ಯಾವಾಗಲೂ ಸರಳ ರೇಖೆಯಲ್ಲಿ ಇರುತ್ತೆ. ಇನ್ನು ಚಲನೆಯ ವಿಧಗಳು. ಚಲನೆಯಲ್ಲಿ ಹಲವಾರು ವಿಧಗಳಿವೆ. ಆವರ್ತ ಚಲನೆ, ಪ್ರತಿ ನಿಗದಿತ ಸಮಯಕ್ಕೆ ಪುನರಾವರ್ತನೆಯಾಗುವಂತಹ ಚಲನೆ, ಸರಳ ರೇಖೀಯ ಚಲನೆ. ಸೂರ್ಯನ ಕಿರಣಗಳು ಭೂಮಿಗೆ ಬರ್ತಾ ಇವೆ, ಸರಳ ರೇಖೆಯಲ್ಲಿ ಬರ್ತಾ ಇವೆ, ನೇರವಾಗಿ ಬರ್ತಾ ಇವೆ, ಈ ರೀತಿಯ ಚಲನೆ. ಇನ್ನು ವಕ್ರರೇಖೀಯ ಚಲನೆ. ವಾಲಿಬಾಲ್ ಆಡುವಂತಹ ಮಕ್ಕಳ ಕೈಯಿಂದ ಚೆಂಡು ಇನ್ನೊಬ್ಬ ಮಗುವಿನ ಕೈಗೆ ಹೋಗುವಾಗ ವಕ್ರರೇಖೀಯ ಚಲನೆ ಆಗುತ್ತೆ. ಅದೇ ರೀತಿ ಗಡಿಯಾರದ ಲೋಲ್ಕದ ಚಲನೆ ಆಂದೋಲನ ಚಲನೆ. ವೃತ್ತೀಯ ಚಲನೆ, ಪ್ರತಿ ಹಂತದಲ್ಲೂ ದಿಕ್ಕು ಬದಲಾವಣೆಯಾಗುವಾಗ ಉಂಟಾಗುವಂತಹ ಚಲನೆ. ಇನ್ನು ಸರಳ ಸ್ಥಾನಾಂತರ ಚಲನೆ. ಇವಿಷ್ಟು ಚಲನೆಯ ವಿಧಗಳು. ಚಲನೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಕೆಲವೊಂದು ಪರಿಮಾಣಗಳು ಹಾಗೂ ಮಾನಗಳನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಅವುಗಳನ್ನು ಯಾವುದರಿಂದ ಅಳಿತೇವೆ ನೋಡೋಣ. ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟವನ್ನು ಮೀಟರ್ನಿಂದ ಅಳಿತೇವೆ, ಕಾಲವನ್ನು ಸೆಕೆಂಡ್ನಿಂದ, ಜವ ಮತ್ತು ವೇಗವನ್ನು ಮೀಟರ್ ಪರ್ ಸೆಕೆಂಡ್ನಿಂದ, ವೇಗೋತ್ಕರ್ಷವನ್ನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಿಂದ ಅಳಿತೇವೆ, ರಾಶಿಯನ್ನು ಕಿಲೋಗ್ರಾಮ್ನಿಂದ ಅಳಿತೇವೆ, ಸಂವೇಗವನ್ನು kg ಗುಂಡ್ಲೆ ಮೀಟರ್ ಪರ್ ಸೆಕೆಂಡ್ನಿಂದ ನಾವು ಅಳಿತೇವೆ, ಬಲವನ್ನು ನ್ಯೂಟನ್ನಿಂದ ಅಳೆದ್ರೆ ಶಕ್ತಿಯನ್ನು ಜೂಲ್ನಿಂದ ನಾವು ಅಳಿತೇವೆ.
ನ್ಯೂಟನ್ನ ಚಲನೆಯ ನಿಯಮಗಳು 3 ನಿಯಮಗಳನ್ನು ಸರ್ ಐಸಾಕ್ ನ್ಯೂಟನ್ ಅವರು ಪ್ರತಿಪಾದಿಸಿದ್ದಾರೆ. 1ನೇ ನಿಯಮ, ಇದನ್ನು ನಾವು ಜಡತ್ವ ನಿಯಮ ಅಂತಲೂ ಕರಿತೇವೆ. ಯಾವುದೇ ಒಂದು ವಸ್ತು ಬಾಹ್ಯ ಬಲಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿಯೇ ಇರುತ್ತದೆ. ಇದನ್ನು ನಿಶ್ಚಲ ಜಡತ್ವ ಅಂತ ಕರೀತಾರೆ. ಹಾಗೂ ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಕಾಯವು ತನ್ನ ಚಲನಾ ಸ್ಥಿತಿಯಲ್ಲಿಯೇ ಮುಂದುವರಿಯುವ ಸ್ಥಿತಿಯನ್ನು ಕೂಡ ಜಡತ್ವ ಅಂತಲೇ ನಾವು ಕರಿತೇವೆ. ಇದನ್ನು ಚಲನಾ ಜಡತ್ವ ಅಂದರೆ 2 ರೀತಿಯ ಜಡತ್ವವನ್ನು ನಾವು ನೋಡ್ತೇವೆ, ನಿಶ್ಚಲ ಜಡತ್ವ ಮತ್ತು ಚಲನಾ ಜಡತ್ವ. ಉದಾಹರಣೆಯನ್ನು ಇಲ್ಲಿ ಗಮನಿಸೋಣ. ಫುಟ್ಬಾಲ್ ಒಂದು ನಿಶ್ಚಲ ಸ್ಥಿತಿಯಲ್ಲಿದೆ. ಇದಕ್ಕೆ ಬಲ ಪ್ರಯೋಗ ಮಾಡಿದಾಗ ಇದು ಚಲಿಸುತ್ತದೆ. ಈ ರೀತಿಯ ಚಲನೆಯನ್ನು ನಿಶ್ಚಲ ಜಡತ್ವ ಅಂತ ನಾವು ಕರಿತೇವೆ. ಇನ್ನು ಚಲನಾ ಜಡತ್ವ ಉದಾಹರಿಸಬೇಕಾದ್ರೆ 2 ಸಮವೇಗದಲ್ಲಿ ಸರಳ ರೇಖೆಯಲ್ಲಿ ಹೋಗುತ್ತಿರುವಂಥ ವಸ್ತುಗಳನ್ನು ಗಮನಿಸಿದಾಗ, ಉದಾಹರಣೆಗೆ 2 ರೈಲುಗಳು ಅಕ್ಕಪಕ್ಕದ ಹಳಿಗಳ ಮೇಲೆ ಒಂದೇ ವೇಗದಲ್ಲಿ ಚಲಿಸ್ತಾ ಇವೆ ಅಂತ ನಾವು ಅಂದ್ಕೊಂಡ್ರೆ, ಆ ರೈಲಿನಲ್ಲಿ ಕುಳಿತಂತಹ ಪ್ರಯಾಣಿಕರಿಗೆ 2 ರೈಲುಗಳು ನಿಶ್ಚಲ ಸ್ಥಿತಿಯಲ್ಲಿವೆ ಎನಿಸುತ್ತದೆ. ಈ ರೀತಿಯ ಜಡತ್ವಕ್ಕೆ ಚಲನಾ ಜಡತ್ವ ಎಂದು ನಾವು ಕರೀತೇವೆ. ಇನ್ನು 2ನೇ ನಿಯಮ, ಒಂದು ಕಾಯದ ವೇಗೋತ್ಕರ್ಷವು ಅದರ ಮೇಲೆ ಬಲಪ್ರಯೋಗವಾಗುವ ಬಲಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಕಾಯದ ರಾಶಿಗೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಆಕ್ಸಲರೇಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ರಾಶಿ ಹೆಚ್ಚಾದಂತೆ ಅದರ ಬಲ ಜಾಸ್ತಿ ಬೇಕಾಗುತ್ತೆ ಮತ್ತು ಅದರ ವೇಗೋತ್ಕರ್ಷದಲ್ಲಿ ಕಡಿಮೆ ಆಗುತ್ತೆ. ಇದನ್ನು ನಾವು ಗಮನಿಸಬಹುದು. ಇಲ್ಲಿ ಉದಾಹರಣೆ ಗಮನಿಸಿ. ವಸ್ತು ಚಿಕ್ಕದಿದೆ, ಸುಲಭವಾಗಿ ಅದನ್ನು ನಾವು ಚಲಿಸುವಂತೆ ಮಾಡಬಹುದು. ರಾಶಿ ಜಾಸ್ತಿ ಆದಾಗ ಅದಕ್ಕೆ ಬಲನೂ ಜಾಸ್ತಿ ಬೇಕು ಮತ್ತು ಅಷ್ಟೊಂದು ಚಲಿಸಲು ಸುಲಭವಲ್ಲ. ಇದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು 3ನೇ ನಿಯಮ, ಅತ್ಯಂತ ಪ್ರಚಲಿತ ನಿಯಮ, ಪ್ರತಿಯೊಂದು ಕ್ರಿಯೆಗೂ ಸಮನಾದ ಹಾಗೂ ವಿರುದ್ಧ ದಿಕ್ಕಿನಲ್ಲಿ ಪ್ರತಿಕ್ರಿಯೆ ಉಂಟಾಗುತ್ತೆ. ಇಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಗಮನಿಸಿ. ಚೆಂಡನ್ನು ಮುಂದೆ ಒಗೆಯುವುದು ಕ್ರಿಯೆ ಹಾಗೂ ವಾಹನ ಹಿಂದಕ್ಕೆ ಚಲಿಸುತ್ತಿರುವುದು ಪ್ರತಿಕ್ರಿಯೆ. 2 ಸಮನಾಗಿವೆ, ಆದರೆ ವಿರುದ್ಧ ದಿಕ್ಕಿನಲ್ಲಿ ಇವೆ. ಇನ್ನು ಸಂವೇಗ, ರಾಶಿ ಮತ್ತು ವೇಗಗಳ ಗುಣಲಬ್ಧವನ್ನು ಸಂವೇಗ ಅಂತ ಹೇಳಿ ನಾವು ಕರಿತೇವೆ. ಸಂವೇಗ ಸಂರಕ್ಷಣಾ ತತ್ವ ಏನು ಹೇಳುತ್ತೆ ಅಂದರೆ, ಒಂದು ವ್ಯವಸ್ಥೆಯ ಮೇಲೆ ಯಾವುದೇ ಬಾಹ್ಯ ಬಲ ವರ್ತಿಸದೇ ಇದ್ದರೆ ಆ ವ್ಯವಸ್ಥೆಯ ಒಟ್ಟು ಸಂವೇಗಗಳ ಮೊತ್ತ ಸ್ಥಿರವಾಗಿ ಉಳಿಯುತ್ತದೆ. ರಾಕೆಟ್ಗಳ ಚಲನೆ ಇದೇ ಒಂದು ತತ್ವ ಆಧರಿಸಿ ನಡೀತದೆ. ಅಂದರೆ ಒಂದು ರಾಕೆಟ್ ಚಲಿಸುವಾಗ ಅದಕ್ಕೆ ನಿರ್ದಿಷ್ಟ ರಾಶಿ ಇರ್ತದೆ, ನಿರ್ದಿಷ್ಟ ವೇಗ ಇರ್ತದೆ. ಇದರ ಮೇಲೆ ಭೂಮಿಯ ಗುರುತ್ವವೂ ಕೂಡ ವರ್ತನೆ ಮಾಡದೆ ಹೋದಾಗ ಇದರ ಸಂವೇಗ ಸಂರಕ್ಷಣೆ ಆಗುತ್ತೆ. ಅಂದರೆ ಬೇರೆ ಹೊರಗಿನ ಯಾವುದೇ ಬಲ ವರ್ತನೆ ಮಾಡದೇ ಇದ್ದಾಗ, ಒಂದು ವೇಳೆ ಯಾವುದಾದ್ರೂ ಬಲ ವರ್ತನೆ ಮಾಡಿಬಿಟ್ರೆ ಇದರ ರಾಶಿ ಮತ್ತು ವೇಗದಲ್ಲಿ ವ್ಯತ್ಯಾಸವಾಗಿ ನಿಗದಿತ ಗುರಿಯನ್ನು ತಲುಪೋದಿಲ್ಲ. ಇನ್ನು ಘರ್ಷಣೆ ಎನ್ನುವುದು ಚಲನೆಗೆ ಅಡ್ಡಿಯನ್ನುಂಟು ಮಾಡುವ ಒಂದು ಪರಿಮಾಣ. ಘರ್ಷಣಾ ಬಲ ಅಂತಲೂ ನಾವು ಇದನ್ನು ಕರಿತೇವೆ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾದಾಗ ಯಾವುದೇ ಒಂದು ವಿರುದ್ಧವಾದ ಬಲ ವರ್ತನೆ ಮಾಡಿದರೆ ಅದನ್ನು ನಾವು ಘರ್ಷಣೆ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ, ಚೆಂಡೊಂದನ್ನು ನಾವು ನೆಲದ ಮೇಲೆ ಉರುಳಿಸಿದಾಗ ಕೆಲವು ದೂರದವರೆಗೆ ಚೆಂಡು ಚಲಿಸಿ ಒಂದು ಹಂತಕ್ಕೆ ಅದು ನಿಲ್ಲುತ್ತದೆ. ಏಕೆಂದರೆ ಭೂಮಿಯ ಮೇಲ್ಮೈ ಆ ಚೆಂಡಿಗೆ ವಿರುದ್ಧವಾದಂತಹ ಒಂದು ಘರ್ಷಣ ಬಲವನ್ನು ಉಂಟು ಮಾಡುತ್ತೆ. ಇಲ್ಲೊಂದು ಉದಾಹರಣೆಯನ್ನು ಗಮನಿಸಿ. ಇಲ್ಲಿ 5 ಪೆಟ್ಟಿಗೆಗಳಿವೆ, 5 ರ್ಯಾಂಪ್ಗಳಿವೆ. ಮೊದಲನೇ ಪೆಟ್ಟಿಗೆಯ ಘರ್ಷಣೆಯೇ 0, ರ್ಯಾಂಪ್ನ ಘರ್ಷಣೆಯೇ 0. ಸುಲಭವಾಗಿ ಇದು ಚಲಿಸುತ್ತದೆ. ಕ್ರಮೇಣ ಪೆಟ್ಟಿಗೆ ಹಾಗೂ ರ್ಯಾಂಪ್ಗಳ ಘರ್ಷಣೆ ಹೆಚ್ಚಾಗುತ್ತಾ ಹೋದಂತೆ ಅದರ ಚಲನೆಯಲ್ಲಿ ವ್ಯತ್ಯಾಸವಾಗುತ್ತದೆ. ಅಂದರೆ ಘರ್ಷಣೆ ಹೆಚ್ಚಾದಂತೆ ಚಲನೆ ನಿಧಾನವಾಗುತ್ತೆ. ಆತ್ಮೀಯರೇ, ಹಲವಾರು ಅಂಶಗಳನ್ನು ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ. ಇನ್ನು ಚಲನೆಯ ಸಮೀಕರಣಗಳು ಹಾಗೂ ಇನ್ನಿತರ ಪ್ರಮುಖ ಅಂಶಗಳನ್ನು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.